ಒಂದು ಎಕರೆಯಲ್ಲಿ ಚಪ್ಪರ ಬದನೆ ಬೆಳೆಯಲು ಆರಂಭದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಎಲ್ಲ ಖರ್ಚು ಚಪ್ಪರ ಹಾಕುವುದಕ್ಕಾಗಿಯೇ ಬೇಕಾಗುತ್ತೆ. ಹಾಗಿದ್ರೆ ಒಂದು ಎಕರೆಗೆ ಚಪ್ಪರ ಹಾಕಲು ಆಗುವ ಖರ್ಚು ಎಷ್ಟು ಅನ್ನೋದನ್ನ ಇಲ್ಲಿ ನೋಡಿ. ಸರಿ, ಇವಾಗ ಚಪ್ಪರದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಈಗ ಏನಂದರೆ ಫಸ್ಟು 9 ಅಡಿ ಕೂಚ ತರಿಸ್ಬೇಕು. 9 ಅಡಿ ಕೂಚ ತಂದರೆ 2 ಅಡಿ ಗುಂಡಿ ಹೊಡೆಸ್ಬೇಕು. 2 ಅಡಿ ಗುಂಡಿಯೆಲ್ಲ ಹಾಕ್ಬೇಕು ಚಪ್ಪರ ಕೂಚನ. ಆಮೇಲೆ 12 ಅಡಿಗೆ 12 ಅಡಿ ಒಂದು ಕೂಚ, 12 ಅಡಿಗೆ 12 ಅಡಿ ಸಾಲು 12 ಅಡಿ, ಈ ಕಡೆನೂ 12 ಈ ಕಡೆನೂ 12 ಒಂದು ಲೈನ್ ಮಾಡಬೇಕು. ಆಮೇಲೆ ಸುತ್ತೂ ಸಪೋರ್ಟ್ ಕೂಚ ಹಾಕಬೇಕು. 4 ಮೂಲೆಯಲ್ಲಿ ದಪ್ಪದು 5 ಅಡಿ 1 ಅಡಿ ಕಲ್ಲು ಸೈಜು, ಅದು 12 ಅಡಿನೇ ಆಲ್ ರೌಂಡು. ನೋಡ್ರಿ, ಅದು 10 ಅಡಿ ಐತೆ ಒಂದೊಂದು ಕಲ್ಲು. ಆ ಸೈಡು ಸುತ್ತೂ ಕೊಟ್ಟಿದ್ದೀರಿ, ಆಯಿತಾ. ಆಮೇಲೆ ಡ್ರಿಪ್ಪು ನೋಡಿ 8 ಅಡಿಗೆ 8 ಅಡಿ ಇದು ಸ್ಪ್ರಿಂಕ್ಲರ್ ಈ ಥರ ಹಾಕಿದ್ದೀರಿ. ಇದು ಇಲ್ಲಿಂದ ಇಲ್ಲಿಗೆ 8 ಅಡಿ. ನೋಡಿ ಇಲ್ಲಿದೆ 8 ಅಡಿಗೆ 8 ಅಡಿ, ಇಲ್ಲೊಂದು ಸ್ಪ್ರಿಂಕ್ಲರ್ ಇದೆ ನೋಡಿ ಈ ಥರ. ಆಮೇಲೆ ಇದೊಂದು 4 ಅಡಿಗೆ 4 ಅಡಿ ಪೈಪು ತ್ಯಾವ ಜಾಸ್ತಿ ಸಾಲಲ್ಲ ಅಂದ್ಬಿಟ್ಟು ಹಾಕಿರ್ತೀರಿ. ಯಾಕಂದರೆ ಬೇಸಿಗೆ ಬಂತು ಅಂದರೆ ತ್ಯಾವ ಸಾಲಲ್ಲ. ಆಮೇಲೆ ಈ ಡಬ್ಬ ನೋಡಿ ಈ ಥರ ಊಜಿ ಡ್ಯಾಮೇಜ್ ಮಾಡ್ತಾ ಇರ್ತವೆ ಕಾಯಿ. ಈ ಡಬ್ಬ 10 ಅಡಿಗೆ ಒಂದೊಂದು ಡಬ್ಬ ಹಾಕಿದ್ದೀರಿ. ಆಮೇಲೆ ಇದು ಬನ್ನಿರಿ, ಇದು ಅದ್ರಿಗೂ ಇದ್ರಿಗೂ 4 ಅಡಿ ಡಿಫ್ರೆನ್ಸ್ ಗಮ್ ಸೀಟ್ ಹಾಕಿದ್ದೀರಿ ಒಂದೊಂದು. ಇದು ಏನಕ್ಕೋಸ್ಕರ ಹಾಕಿದ್ದೀರಿ ಅಂದರೆ ನೋಡಿ, ಊಜಿ ನೊಣ ಸೊಳ್ಳೆ ಎಲ್ಲ ಬಂದಲ್ಲಿ ಮೆತ್ಕೊತವೆ ಗಮ್ಗೆ. ಆವಾಗ ಕಾಯಿ ನೋಡಿ ಈ ಥರ ಫ್ರೆಶ್ಶಾಗೇ ಇರುತ್ತೆ. ನೋಡಿ ಇವೆಲ್ಲ ಡ್ಯಾಮೇಜ್, ಊಜಿ ಕಚ್ಚಿರೋದು ಇದೆಲ್ಲ ಡ್ಯಾಮೇಜ್ ಆಗಿದೆ ನೋಡಿರಿ. ಈ ಥರ ಎಲ್ಲ ಡ್ಯಾಮೇಜ್ ಬಂದುಬಿಡ್ತೈತೆ ನೋಡಿ. ಇದು ಊಜಿ ಕಚ್ಚಿರೋದು, ಊಜಿ ಕಚ್ಚೈತೆ ಅಂದರೆ ಹೋಯ್ತು ಕಾಯಿ ಅಷ್ಟೇ. ಅದು ಮಾರ್ಕೆಟಲ್ಲಿನೂ ಎಲ್ಲ ಊಜಿಕಾಯಿ ಅಂತ ರೇಟ್ ಡೌನ್ ಮಾಡ್ತಾರೆ ನೋಡಿ. ಇದು ಸಣ್ಣ ಕಂಬಿ, ಇದು ಬಂದು ದಪ್ಪ ಕಂಬಿ. ಇದು ದಪ್ಪ ಕಂಬಿ ಕೂಚಿದ ಮೇಲೆ ಹಾಕಬೇಕು. ಅಡ್ಡ ಕಂಬಿ ಒಂದು ಹಿಂಗೆ ಉದ್ದನೂ ಅಡ್ಡ 2 ಕಡೆನೂ ಹಾಕಬೇಕು. ಸಣ್ಣದ ಕಂಬಿ ಬಂದು 1 ಅಡಿಗೆ 1 ಅಡಿ ಅಣಿಬೇಕು. ಈಗ ಮಕ್ರಿ ನಾವು ಯಾವ ಥರ ಅಣಿತೀರಿ ಆ ಥರ ಎಲ್ಲ ಅಣಿಬೇಕು ಇದನ್ನು, ಚಪ್ರದ ಕಂಬಿ ಎಲ್ಲ. ಆವಾಗ ಕರೆಕ್ಟಾಗಿ ನಿಂತ್ಕೊತೈತೆ. 7 ಅಡಿಗೆ ನಿಂತ್ಕೊತೈತೆ ಚಪ್ರ. 9 ಅಡಿ ಕೂಚ 2 ಅಡಿ ಒಳಕ್ಕೆ ಹೋದರೆ 7 ಅಡಿ ಕೂಚ ನಿಂತ್ಕೊತೈತೆ. ಆಮೇಲೆ ನಾಟಿ ಮಾಡಬೇಕಂದ್ರೆ ಚಪ್ರ ಎಲ್ಲ ಹಾಕಿ ಎಲ್ಲ ಉಳುಮೆ ಮಾಡಿ ಕಾಯಿ ಹಾಕಿದ್ರೆ ಒಂದು 4 ಲೋಡ್ ಗೊಬ್ಬರ, ಈ ಕೋಳಿ ಗೊಬ್ಬರ 1 ಲೋಡು ಎಲ್ಲ ಒಡಿಸ್ಬಿಟ್ಟು ಎಲ್ಲ ಉತ್ಬಿಟ್ಟು ಆಮೇಲೆ ರೋಟ್ರಿ ಹಾಕ್ತೀರಿ. ರೋಟ್ರಿ ಹಾಕಿ ಆಮೇಲೆ ಎಲ್ಲ ಪೈಪಲ್ಲಿ ನೀರುಗಳು ಬಿಡ್ತೀರಿ. ಆಮೇಲೆ ಮಾರ್ಕೆಟಿಂದ ಕಾಯಿ ತರಿಸ್ತೀರಿ. ತರಿಸ್ಬಿಟ್ಟು ಮೊಳಕೆ ಬಂದಿದ್ದು ಕಾಯಿ ಎಲ್ಲ ಎತ್ತಿ ಹಿಂಗಡಿಸ್ಬಿಟ್ಟು ಅದ್ರೂ ಗುಣಿ ಹತ್ರ ಎಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ಕಳೆ ಗಿಳೆ ಬಂದರೆ 1 ವಾರ ಬಿಟ್ಬಿಡ್ತೀರಿ. ನೀರು ಹಾಕಿ ಕಳೆ ಬರ್ತೈತೆ ಎಲ್ಲ ಗೀಚ್ ಕೊಟ್ಬಿಟ್ಟು ಆಮೇಲೆ ಕಾಯಿ ಹಾಕ್ತೀರಿ. ಕಾಯಿ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಮೊಳಕೆ ಬರುತ್ತೆ. ಮೊಳಕೆ ಬಂದು ಆಮೇಲೆ ಒಂದು 3 ತಿಂಗಳು ಚಪ್ರ ಟಚ್ ಆಗ್ತೈತೆ. 3 ತಿಂಗಳಿಂದ 1 ತಿಂಗಳು ಎಲ್ಲ ಮೇಲೆ ಎಲ್ಲ ಇದಾಗಬೇಕಂದ್ರೆ ಅದು ಆಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಇದು ಬಳ್ಳಿ ನೋಡಿ, ಈ ಚಪ್ರ ಎಷ್ಟು ಉದ್ದ ಬೇಕಾದರೆ ಒಂದು 20 ಅಡಿ ಹೋಗುತ್ತೆ. 20 ಅಡಿ 30 ಅಡಿ ಗಂಟನೂ ಹೋಗ್ತಾನೆ ಇರ್ತದೆ. ಕಾಯಿ ಬಿಡ್ತಾ ಇದ್ದರೆ ಬಳ್ಳಿ ಹಂಗೆ ಹೋಗ್ತಾ ಇರ್ತೈತೆ. ನೀರು ಗೊಬ್ಬರ ಎಷ್ಟು ಕೊಟ್ಟರೆ ಅಷ್ಟು ಫಸಲು ಬರ್ತೈತೆ. ಇದು ಬೇಸಿಗೆ ಕಾಲ ಬಂದರೆ ನೋಡಿ ಈ ಥರ ಹಣ್ಣೆಲೆ ಜಾಸ್ತಿ ಆಗುತ್ತೆ ನೋಡಿ. ಈ ಥರ ಇದೆಯಲ್ಲ ನೋಡಿ, ಈ ಹಣ್ಣೆಲೆ ಬರ್ತದೆ. ಈಗ ಹಸಿರಾಗೈತೆ, ವಯಸ್ಸಾತ ನೋಡಿ ಈ ಥರ ಹಣ್ಣೆಲೆ ಬರುತ್ತೆ. ಇದು ಬಿಸಿಲು ಬಿದ್ದು ಆಮೇಲೆ ಒಂದು ಸತಿ ಎಲ್ಲ ನೋಡಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ನಾವು. ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನೋಡಿ ಇದೆಲ್ಲ ಕ್ಲೀನ್ ಮಾಡಿಸಿ ನೋಡಿ ಇದೇ ಟೈಪ್ ಮಾಡಬೇಕಮ್ಮ. ಹಾಗೆ ಆವಾಗ ಇಲ್ಲಿ ಹೊಸ ಅಂಬು ಸ್ಟಾರ್ಟ್ ಆಗುತ್ತೆ. ಇದು ಗಿಡ ಇವಾಗ ಒಂದು 5 ತಿಂಗಳಾದಮೇಲೆ ಎಲ್ಲ ಗಿಡಗಳು ಈ ಅಂಬುಗಳೆಲ್ಲ ಹಳೆ ಅಂಬೆಲ್ಲ ಒಣಗೋಗಿ ಹೊಸ ಅಂಬು ಬರುತ್ತೆ. ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಆಮೇಲೆ ತಿರ್ಗಾ ಫಸಲು ಚೆನ್ನಾಗಿ ಬರುತ್ತೆ. ಒಂದು 2 ತಿಂಗಳು ಆಮೇಲೆ ತಿರ್ಗಾ ಮುಗೀತಿದ್ದದ್ದು ಕ್ಲೋಸ್ ಮಾಡಬೇಕು. ಆಮೇಲೆ ತಿರ್ಗಾ ಇದನ್ನೆಲ್ಲ ಕಿಳಿಸಿ ಎತ್ತಾಕ್ಸಿ ತಿರ್ಗಾ ಮಾಮೂಲಿ 3 ತಿಂಗಳು ಉತ್ತಿ ಬಿಡಬೇಕು. ಮುಂಗಾರಿ ಮಳೆ ಒಂದು 3 ತಿಂಗಳು ಬಿಟ್ಟರೆ ಚೆನ್ನಾಗಿ ಇದಾಗುತ್ತೆ, ಅದ ಬರುತ್ತೆ. ಆಮೇಲೆ ತಿರ್ಗಾ ಅದೇ ಪ್ರೊಸೆಸ್ಸು ಯಾವುದು, ತಿರ್ಗಾ ಗೊಬ್ಬರ ಹಾಕು. ತಿರ್ಗಾ ಸ್ಟಾರ್ಟಿಂಗಲ್ಲಿ ಚಪ್ರಕಾಯೇ ಮಡಗಲ್ಲ ನಾವು,
ಬೇರೆ ಏನನ್ನ ಚೇಂಜ್ ಮಾಡ್ತೀರಿ. ಯಾಕಂದರೆ ಹಾಕಿದ್ದೇ ಹಾಕ್ತಾಯಿದ್ರೆ ಫಸಲು ಬರೋಲ್ಲ, ಇದು ಚೆನ್ನಾಗಿ ಬರೋಲ್ಲ. ಈಗ ಒಂದು ಸೊರೆ ಗಿಡ ಹಾಕ್ತೀರಿ, ಆಮೇಲೆ ಉಳ್ಳಿ ಗಿಡ ಹಾಕ್ತೀರಿ, ಆಮೇಲೆ ಉಳ್ಳಿ ಗಿಡದಲ್ಲಿ ಇದು ಚಪ್ರಕಾಯಿ ಮಡಗ್ತೀರಿ. ಆಗ 3ನೇ ಬೆಳೆ ಇದು ಲಾಸ್ಟ್ ಬೆಳೆ, ದೀರ್ಘಾವಧಿ. ಇದು ಒಂದು 6 ತಿಂಗಳು ಬರ್ತಾ ಇರ್ತೈತೆ ಕಾಯಿ. ಈ 6 ತಿಂಗಳಲ್ಲಿ ಏನು ಸಂಪಾದನೆ ಆಗುತ್ತೋ ಅದೇ ಈ ಇರೋ ರೇಟಲ್ಲಿ. 150-200 ರೂಪಾಯಿ ರೇಟಿಗೆ ಅದರೆಲ್ಲ ಬಂದಿದ್ದೇ ಲಾಭ ನಮ್ಮ ರೈತರು. ಲಾಭನೇ ನೋಡಿಲ್ಲ ಅಂದರೆ ಅದೇ ಲಾಭ. ಈಗ ರೇಟೇ ಇಲ್ಲಲ್ಲ, ಕಾಯಿ ರೇಟೇ ಹೋಗ್ತಾ ಇಲ್ಲಲ್ಲ. ಈಗೇನಂದರೆ ಇದರಷ್ಟು ಸ್ವಲ್ಪ ಖರ್ಚು ಕಮ್ಮಿ. ಈಗ ಉಳ್ಳಿ ಗಿಡ ಆದರೆ ಟೈನ್ ತಗೊಂಬ ಗೂಟ ಹಾಕು, ಒಂದು ಗೂಟ ಬಂದೆ 35 ರೂಪಾಯಿ. ಈಗ ಒಂದು ಗೂಟ ಆ 35 ರೂಪಾಯಿ ಕೊಟ್ಟು ಟೈನ್ ದಾರ ಬಂದು ಈಗ 60 ರೂಪಾಯಿ ಒಂದು ಕೆ ಜಿ ಟೈನ್ ದಾರ. ಇದೆಲ್ಲ ಬಂಡವಾಳ ಹಾಕಿ ಅದರಲ್ಲಿ ಬಂದು ಇದು ಲಾಭ ನೋಡೋದು ಯಾವಾಗ? ಇದನ್ನು ಹಾಕಿದ್ರೆ ಏನೋ ಖರ್ಚ್ಕೊ ಬರ್ತಾಯಿದೆ ಅಂತ ಇದು ಹಾಕ್ಕೊತೀರಿ. ಆ ಕೂಲಿನೂ ಜಾಸ್ತಿ, ಎಲ್ಲ ಮಾಡೋಕ್ಕಿಂತ ಇದೇ ಬೆಟ್ರ್ ಅಂತ ಮಾಡ್ತಾಯಿದ್ವಿ. ಸಂತೋಷ್ ಅವರ ಇಡೀ ಕುಟುಂಬವೇ ಕೃಷಿಯಲ್ಲಿ ತೊಡಗಿಕೊಂಡಿದೆ. ಅವರೊಟ್ಟಿಗೆ ತಾಯಿ ಸೇರಿದಂತೆ ಎಲ್ಲರೂ ಕೃಷಿ ಕೆಲಸ ಮಾಡ್ತಾರೆ. ತಾವು ಬೆಳೆದಿರುವಂತಹ ಚಪ್ಪರ ಬದನೆಕಾಯಿ ಕುರಿತು ಸಂತೋಷ್ ತಾಯಿ ಏನ್ ಹೇಳ್ತಾರೆ ನೋಡೋಣ. ತೋಟದಲ್ಲಿ ಚಪ್ಪರ ಬದನೆಕಾಯಿ, ತರಕಾರಿ, ಹೀರೆಕಾಯಿ ಮತ್ತು ಹುಳ್ಳಿಕಾಯಿ, ಸ್ವಲ್ಪ ಪರಂಗಿ ಅದೆಲ್ಲ ಇಟ್ಕೊತೀವಿ. ಏನೋ ಒಂದು ಅವನ ಜೊತೆಲಿ ನಾವು ಬಂದು ಒಂದೊಂದು ಕೆಲಸ ಮಾಡ್ತೀವಿ. ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಗಾಳಿ ವಾತಾವರಣ ಚೆನ್ನಾಗಿದೆ. ಆಮೇಲೆ ಬರ್ತೀವಿ ಬೆಳಗ್ಗೆ ಎದ್ದು, ಸಾಯಂಕಾಲದವರೆಗೂ ನಮಗೆ ತೋಟಕ್ಕೆ ಬಂದ್ರೇ ಖುಷಿ. ಮನೇಲಿದ್ದರೆ ಏನು ಅಷ್ಟೊಂದು ಖುಷಿ ಇಲ್ಲ ನಮಗೆ. ತೋಟಕ್ಕೆ ಬರಬೇಕು, ಕೆಲಸ ಮಾಡಬೇಕು, ಓಡಾಡಬೇಕು. ಕೆಲಸ ಮಾಡಿದ್ರೇ ನಮಗೂ ಸ್ವಲ್ಪ ಆರಾಮಾಗಿರೋಕ್ಕಾಗೋದು. ಅವ್ರ ಜೊತೆಲಿ ನಾವು ಕೆಲಸ ಮಾಡ್ದಂಗೆ ಆಯ್ತದೆ, ಸಪೋರ್ಟ್ ಮಾಡ್ದಂಗೆ ಆಯ್ತದೆ. ನಾವು ಸುಮಾರು 40 ವರ್ಷ ಆಯಿತು ಮದುವೆ ಆಗಿ. ಆವತ್ತಿಂದ ಇದೇ ಕೆಲಸ ಮಾಡ್ತಾಯಿದ್ವಿ. ಏನು ವ್ಯವಸಾಯದ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮದು ಕೆಂಗೇರಿ, ನಮ್ಮದು ಹುಟ್ಟಿದ ಮನೆ. ಅಲ್ಲಿಂದ ನಮ್ಗೆ ಇಲ್ಲಿ ಕೊಟ್ಟರು. ಆದರೆ ನಾವು ಅಲ್ಲೆಲ್ಲ ಏನು ಕೆಲಸ ಮಾಡಿದವರಲ್ಲ. ಇಲ್ಲಿ ಬಂದು ಎಲ್ಲ ಚೆನ್ನಾಗಿ ಕೆಲಸ ಮಾಡೋದು ಕಲ್ತ್ಕೊಂಡು ವ್ಯವಸಾಯ ಎಲ್ಲ ಮಾಡ್ತೀವಿ. ಎಲ್ಲ ವ್ಯವಸಾಯನೂ ಮಾಡ್ತೀವಿ. ಹೊಲ ಕುಯ್ಯೋದು, ಕಟ್ಟೋದು, ಎಲ್ಲ ಕಣದ ಕೆಲಸ, ಎಲ್ಲ ಪ್ರತಿಯೊಂದು ಕೆಲಸನೂ ಕಲ್ತ್ಕೊಂಡು ಮಾಡ್ತಾಯಿದ್ದೀವಿ. ಅವ್ರು ಹೋದ್ರೇನು, ನಮ್ಮ ಮಗ, ನಮ್ಮ ಯಜಮಾನ್ರು, ನಮ್ಮ ಮನೆಯವರು ಎಲ್ಲನೂ ಹೋದ್ರೇನು ನಾವು ಒಬ್ಬೊಬ್ಬರೇ ಮಾಡ್ಕೊಳ್ತೀವಿ. ಹಸುಗಳು 20 ಹಸುಗಳಿದೆ. ಹಾಲು ಕರಿಯೋದು, ಆಮೇಲೆ ಕಸ ಗುಡಿಸೋದು, ಅದನ್ನೆಲ್ಲ ಮೇಯಿಸ್ಕೊಂಬರೋದು, ತೋಟದ ಕೆಲಸ ಮಾಡೋದು, ಎಲ್ಲ ಮನೆ ಕೆಲಸ ಮಾಡೋದು ಎಲ್ಲ ಮಾಡ್ಕೊತೀವಿ ನಾವು. ಇಲ್ಲ, ನಮ್ಮ ದೊಡ್ಡ ಮಗ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಚಿಕ್ಕ ಮಗ ತೋಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ತೋಟ ಎಲ್ಲ ಜಾಸ್ತಿ ಇದೆಯಲ್ಲ, ತುಂಬ ಇದೆಯಲ್ಲ, ಅದಕ್ಕೆ ಅದಕ್ಕೆ ಇದನ್ನು ಬಿಟ್ಟರೆ ಹಾಳಾಗಿ ಹೋಗ್ಬಿಡ್ತದಲ್ವಾ. ಅದಕ್ಕೆ ಬೇಡ, ನಾವು ಇದನ್ನು ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮ ಮಾವ ಅವರೆಲ್ಲ ಇದರಲ್ಲೇ ಮುಂದೆ ಬಂದಿರೋದು. ನಮ್ಮ ಮಾವ ದೊಡ್ಡ ಮುನಿಯಪ್ಪ ಅಂತ, ಅವರು ಮುಂದೆ ಬಂದರು ಇದರಲ್ಲೇ. ಆದ್ದರಿಂದ ಅವ್ರು ನೋಡ್ಕೊಂಡು ನಾವು ಇದರಲ್ಲೇ ಹೋಗೋಣಪ್ಪ, ಅವರು ಹೆಸ್ರು ಹಾಳು ಮಾಡೋದು ಬೇಡ ಅಂತ ನಾವು ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದೀವಿ ಹೆಂಗೇನೆ. ಅಲ್ಲ, ತೋಟದ ಕೆಲಸದಲ್ಲಿ ಹೂವಿನ ಗಿಡ ಇಕ್ತೀರಿ, ಸಪ್ರ ಐತೆ, ಕೋಸು ಬೆಳೆ ಇಕ್ತೀರಿ, ಎಲ್ಲ ಕೆಲಸಗಳು ಮಾಡ್ತೀರಿ. ನಮ್ಮ ತಂದೆ ಹೆಸರು ದೊಡ್ಡ ಮುನಿಯಪ್ಪ, ನಾನು ನಲ್ಲಪ್ಪ. ನಾವು ಬಂದು ಈ ತೋಟದಲ್ಲಿ ಕೆಲಸ ಮಗನ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತೀವಿ.
ಈ ಚಪ್ಪರ ಬದನೆ ಅನ್ನೋದು ರೈತನಿಗೆ ಬಂಪರ್ ಲಾಟ್ರಿ ಇದ್ದಂತೆ. ಕೈ ಹಿಡಿದ್ರೆ ರೈತನ ಬದುಕು ಬಂಗಾರವಾಗುತ್ತೆ. ಆರಂಭದಲ್ಲಿ ಚಪ್ಪರ ಹಾಕಲು ಒಂದಷ್ಟು ಖರ್ಚು ಅನ್ನೋದು ಬಿಟ್ರೆ ಮುಂದೆ ಹೆಚ್ಚಿನ ಖರ್ಚು ಇರೋದಿಲ್ಲ. ಯಾರಾದ್ರೂ ಹೊಸದಾಗಿ ಈ ಬೆಳೆ ಬೆಳೆಯಬೇಕೆಂಬ ಆಸೆ ಇದ್ರೆ ಬೆಳಿಬಹುದು. ಇದಾಗಿತ್ತು ಇಂದಿನ ಕೃಷಿ ಬೀಟ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.